ಸರ್, ಈಗ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ರಿ, ಏನು ವಿಚಾರ ಸರ್? ನೋಡಿ, ರಾಜ್ಯದಲ್ಲಿ ಇವತ್ತು ಏನು ನಮ್ಮ ಅರಣ್ಯ ಇಲಾಖೆ ಸಚಿವನಾಗಿದ್ದೇನೆ, ಏನೇನು ಸಾಧನೆ ಮಾಡಿದ್ದೇವೆ ಮತ್ತೆ ಇನ್ನು ಮುಂದೆ ಏನ್ ಮಾಡಬೇಕಾಗಿದೆ ಅವರ ಮಾರ್ಗದರ್ಶನ ಪಡೀಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಮತ್ತೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಯಿತು. ಈಗ ಮುಂಬರುವಂತಹ ದಿನಮಾನಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಮತ್ತೆ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಮುಟ್ಟಿಸುವಂಥದ್ದು ಮತ್ತು ತಳಮಟ್ಟದಲ್ಲಿ ನಮ್ಮ ಪಕ್ಷದ ಸಂಘಟನೆಯಲ್ಲೂ ಬಲವರ್ಧನೆ ಮಾಡುವಂಥದ್ರ ಬಗ್ಗೆ ಚರ್ಚೆ ಆಯಿತು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಯಿತು. ನಾನು ರಾಜಶೇಖರ್ ಪಾಟೀಲ್ ಅವರು ಚರ್ಚೆ ಮಾಡಿದ್ದೇವೆ. ಸರ್, ಈಗ ಒಂದು ಕಾಂಗ್ರೆಸ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಸಾರಥ್ಯವನ್ನು ವಹಿಸಿಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಿದ್ದಾವೆ. ನನಗೆ ಏನೂ ಮಾಹಿತಿ ಇಲ್ಲ, ಇದು ನಿಮ್ಮಿಂದಲೇ ಕೇಳ್ತಾ ಇದ್ದೇನೆ. ಪಕ್ಷ ನನಗೆ ಮಂತ್ರಿಯನ್ನಾಗಿ ಮಾಡಿದೆ, ಬೀದರ್ ಜಿಲ್ಲಾ ಉಸ್ತುವಾರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿಮ್ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ನಾನು ಈಗಾಗಲೇ ಹೇಳಿದ್ದೇನೆ. ನನ್ನ ಜೊತೆಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಅದರ ಬಗ್ಗೆನೂ ಯಾವುದೇ ಚರ್ಚೆ ಇಲ್ಲ. ಶಾಸಕರು ಬೇಡಿಕೆ ಇಡ್ತಾ ಇದಾರಲ್ಲ ಸರ್? ಶಾಸಕರ ಬೇಡಿಕೆಗಳು ಇರ್ತವೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಓಕೆ ಸರ್, ಏನು ಗೊಂದಲ ಇಲ್ಲ. ಈಗ ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ, ಯಾರು ಅರ್ಹರಿದ್ದಾರೆ ಅಂತವ್ರು ಯಾರದ್ದು ರೇಷನ್ ಕಾರ್ಡ್ ರದ್ದಾಗೋದಿಲ್ಲ. ಯಾರು ಶ್ರೀಮಂತರಿದ್ದಾರೆ, ಯಾರು ಸರ್ಕಾರದ ಮಾನದಂಡದಕ್ಕಿಂತಲೂ ಜಾಸ್ತಿ ಅವರ ಒಂದು ಇವತ್ತು ಆದಾಯ ಇದೆ, ಅಂತವ್ರದ್ದು ಮಾತ್ರ ಆಗ್ತದೆ ಅಂತ ಹೇಳಿದ್ದಾರೆ. ನಾಳೆ ಉಪಚುನಾವಣೆ ಫಲಿತಾಂಶ ಸರ್, ಅದೇನಾದ್ರೂ ರಾಜ್ಯ ಮೂರೇ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಕಾಂಗ್ರೆಸ್ ಪಕ್ಷ ಇನ್ನೂ ಬಲಿಷ್ಠ ಆಗ್ತದೆ. ಅನುದಾನ ಬೇಡೋದು ತಪ್ಪೇನಿದೆ? ಪ್ರತಿಯೊಂದು ನಾನು ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಆಸೆ ಇರ್ತದೆ, ಬೇಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೇನಿಲ್ಲ. ಈಗ ನೋಡಿ, ಹೇಳ್ತಾರೆ, ಈಗ ಅವ್ರ ಅನುದಾನ ಕೊಟ್ಟರು ಇನ್ನೂ ಜಾಸ್ತಿ ಬೇಕು ಅನ್ನೋಂಥದ್ದು ಇರ್ತದೆ. ಆ ರೀತಿಯಲ್ಲಿ ಬೇಡಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ? ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಆ ರೀತಿ ಹೇಳಿಲ್ಲ. ನೀವು ಆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಿ. ಸರ್ಕಾರ 3.5 ವರ್ಷ ಬಹಳ ಭದ್ರವಾಗಿದೆ. ಬಹಳ ಇವತ್ತು ಯಾರು ಬಂದ್ರು, ಯಾರು ತಿಪ್ಪರ್ಲಾಗ ಹಾಕಿದ್ರು, ಈ ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.